ಜನರ ಉಸಿರಲ್ಲಿ ಜೀವಂತವಾಗಿದೆ. ಇದು ಮಟ್ಟು ಗ್ರಾಮ, ಒಂದು ಸಣ್ಣ ಗ್ರಾಮ. ಈ ಮಣ್ಣಿನಲ್ಲಿ ನಡೆಯುವ ಪ್ರತಿಯೊಂದು ಹೆಜ್ಜೆಯು ಭಕ್ತಿ, ನಂಬಿಕೆ ಮತ್ತು ತಪಸ್ಸಿನಿಂದ ತುಂಬಿದೆ. ಇಲ್ಲಿನ ಜನರ ಬದುಕು ಕೃಷಿಯೊಂದಿಗೆ ಬೆಸೆದುಕೊಂಡಿದೆ. ಆ ಕೃಷಿಯಲ್ಲೂ ಒಂದು ದೈವಿಕ ಕಥೆ ಇದೆ. ಇದೇ ಊರು ಜಗತ್ತಿಗೆ ನೀಡಿದ ಅಪರೂಪದ ಕೊಡುಗೆ ಮಟ್ಟುಗುತ್ತು. ಇದು ಕೇವಲ ಒಂದು ತರಕಾರಿಯಲ್ಲ, ಇದು ಪರಂಪರೆಯ ಸಂಕೇತ, ಆಧ್ಯಾತ್ಮಿಕ ಅನುಗ್ರಹದ ಫಲ. ಈ ಕಥೆಯ ಬೇರುಗಳು ಆಧ್ಯಾತ್ಮದೊಂದಿಗೆ ಬೆಸೆದುಕೊಂಡಿದೆ. ಉಡುಪಿಯ ಅಷ್ಟಮಠ ಪರಂಪರೆಯ ಮಹಾನ್ ಮಹಾ ತಪಸ್ವಿ ವಾದಿರಾಜ ಸ್ವಾಮಿಯವರು ತಪಸ್ಸು, ಸಂಯಮ ಮತ್ತು ಸೇವೆಯ ಪ್ರತೀಕ. ಅವರು ನಡೆದ ದಾರಿಯಲ್ಲಿ ಧರ್ಮ, ದಯೆ ಮತ್ತು ಶಿಸ್ತು ಹರಿದು. ಒಂದು ದಿನ ಸಂಚಾರ ನಿಮಿತ್ತ ವಾದಿರಾಜ ಸ್ವಾಮಿಯವರು ಮಟ್ಟು ಗ್ರಾಮಕ್ಕೆ ಆಗಮಿಸಿದರು. ಆ ಸಮಯದಲ್ಲಿ ಈ ಊರು ಸಾಮಾನ್ಯ ಕೃಷಿ ಗ್ರಾಮವಲ್ಲ. ಜನರು ಶ್ರಮಿಸುತ್ತಿದ್ದರು, ಆದರೆ ಬದುಕು ಯಾವಾಗಲೂ ಸುಲಭವಿರಲಿಲ್ಲ. ಗ್ರಾಮದ ಒಬ್ಬ ಭಕ್ತ ರೈತ ತಮ್ಮ ಸಂಕಷ್ಟವನ್ನ ಸ್ವಾಮಿಯವರ ಮುಂದೆ ನಿವೇದಿಸಿಕೊಂಡರು. ಸ್ವಾಮಿ, ಈ ಮಣ್ಣಿನಲ್ಲಿ ದುಡಿಮೆ ಇದೆ, ಆದರೆ ಫಲ ಕಡಿಮೆ ಎಂದು ರೈತ ತನ್ನ ಕಷ್ಟದ ಕಥೆಯನ್ನು ಕೇಳಿದ.